ಫ್ರೀಡಮ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಶೇಷ ವಿಶ್ವಕರ್ಮ ಸಮಾಜದ ಮಹಾಚುನಾವಣೆ. ಈ ಸಂಬಂಧಪಟ್ಟಂಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಬಿ ಉಮೇಶ್ ಅವರು ಬಂದಿದ್ದಾರೆ, ಮಾಜಿ ಅಧ್ಯಕ್ಷರು. ಸರ್ ನಮಸ್ಕಾರ. ನಮಸ್ಕಾರ. ಅದೇ ರೀತಿ ನಮ್ಮ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಬಹು ಪತ್ತಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಅದೇ ರೀತಿ ಝೂಮ್ ಲೈವ್ನಲ್ಲಿ ನಮ್ಮ ಈಶ್ವರಾಚಾರ್ಯ ಅವರು ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ವಿಶ್ವಕರ್ಮ ಸಮಾಜ ಅಂತ ಏನು ಸರ್ ಅದು? ಸಮಾಜ, ವಿಶ್ವಕರ್ಮ ಸಮಾಜ ಅಂದರೆ ಇದು ಪಂಚವೃತ್ತಿಗಳಿಂದ ಕೂಡಿದಂಥ ಸಮಾಜ. ಇದರಲ್ಲಿ ಯಾವಾಗಲೇ ಅದೇ ಇದು ದೇಶಕ್ಕೆ, ಇದು ಒಂದು ರಾಷ್ಟ್ರದಲ್ಲಿ ಯಾವುದೇ ಒಂದು ಸಮುದಾಯದ ಸಮಾಜ ಇದ್ದರೆ ಅದು ಇಡೀ ರಾಷ್ಟ್ರಕ್ಕೆ ಬೇಕಾದಂಥ ಸಮಾಜ ಇದ್ದರೆ ಅದು ವಿಶ್ವಕರ್ಮ ಸಮಾಜ. ಈ ಸಮಾಜದ ಎಲ್ಲ ಬಂಧುಗಳು ಕೂಡ ಕಾಯಕರಾಗಿರ್ತಾರೆ, ಒಂದಲ್ಲ ಒಂದು ವೃತ್ತಿಯಲ್ಲಿದೆ. ಇದು ಯಾವುದೇ ಒಂದು ಬೇರೆ ಬೇರೆ ಕಾಯಕ ಸಮಾಜಗಳು ಒಂದೊಂದು ಸಮಾಜ ಒಂದೊಂದು ವೃತ್ತಿಯನ್ನು ಅವಲಂಬಿಸಿದೆ. ಆದರೆ ನಮ್ಮ ಸಮಾಜ ಪಂಚವೃತ್ತಿಗಳನ್ನು ಅವಲಂಬಿಸಿದೆ. 5 ವೃತ್ತಿಗಳನ್ನ ಮಾಡ್ತದೆ. ಒಂದು ಕಡೆ ಕಲ್ಲು ಕೆಲಸ ಮಾಡ್ತಾರೆ, ಒಂದು ಕಡೆ ಮರ ಕೆಲಸ ಮಾಡ್ತಾರೆ, ಒಂದು ಕಡೆ ಕಬ್ಬಿಣ ಕೆಲಸ ಮಾಡ್ತಾರೆ, ಒಂದು ಕಡೆ ಎರ್ಕಿದ ಕೆಲಸ ಮಾಡ್ತಾರೆ, ಲೋಹದ ಕೆಲಸ ಮಾಡ್ತಾರೆ. ಈಗ 5 ವೃತ್ತಿಗಳಂತ ಮಾಡೋಂಥ ಸಮಾಜ ಯಾವುದಾದ್ರು ಇದ್ದರೆ ಅದು ವಿಶ್ವಕರ್ಮ ಸಮಾಜ. ನಂತರ ನಮ್ಗೆ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಪ್ರತಿಯೊಬ್ಬ ಇವತ್ತು ಯಾವುದೇ ಒಬ್ಬ ಈ ರೈತನಿಗೆ ಬೇಕಾದಂಥ ಸಲಕರಣೆಗಳು ಮಾಡಿಕೊಡೋದಂದರೆ ಅವನು ನಿಜವಾಗ್ಲೂ ನಮ್ಮ ರೈತರಿಗೆ ಕೊಡುವಂಥ ಯಾವ್ದಾರ ಸಮಾಜ ಆದರೆ ವಿಶ್ವಕರ್ಮ ಸಮಾಜ. ಅವನು ಏನೇ ಸಲಕರಣೆಗಳಿದ್ರು ರೈತರಿಗೆ ಮಾಡಿಕೊಡುವಂಥ. ಇವತ್ತು ಏನಾದರೂ ಒಂದು ಹೆಣ್ಣು ಸುಂದರವಾಗಿ ಕಾಣಬೇಕು ಅಂತ ಹೇಳಿದ್ರೆ ಅದನ್ನು ಒಡವೆಗಳನ್ನು ಮಾಡಬೇಕು, ಆಭರಣಗಳನ್ನು ತಯಾರು ಮಾಡಿಸ್ಕೊಡ್ಬೇಕಂದ್ರೆ ಅದು ವಿಶ್ವಕರ್ಮ ಸಮಾಜ. ಅದೇ ರೀತಿ ಇವತ್ತು ಏನು ಒಂದು ಕಲ್ಲನ್ನು ತುಳಿತಾ ಇರ್ತೀರ ನೀವು, ಅದನ್ನು ಶಿಲೆಯಾಗಿ ರೂಪಿಸಿ ಅದನ್ನು ಒಂದು ರೂಪವನ್ನು ಕೊಟ್ಟಂಥ, ಒಂದು ಪೆಟ್ಟದಿಂದ ರೂಪವನ್ನು ಕೊಟ್ಟಂತೆ ಆ ಕಾಯಕವನ್ನು ಮಾಡುವಂಥ ಸಮಾಜ ವಿಶ್ವಕರ್ಮ ಸಮಾಜ. ಇದು ಯಾವುದೇ ಲೋಹಗಳಿರಲಿ, ಆ ಲೋಹಗಳನ್ನು ಒಂದು ರೂಪಗೊಳಿಸಿ ಅದಕ್ಕೆ ಒಂದು ಪೂಜೆಯನ್ನು ಸಲ್ಲಿಸುವಂಥ ಮಟ್ಟಕ್ಕೆ ತಯಾರು ಮಾಡುವಂಥ ಯಾವುದರ ಸಮಾಜ ಇದ್ದರೆ ಅದು ವಿಶ್ವಕರ್ಮ ಸಮಾಜ. ಇದು ಅನೇಕ ಬೆಳ್ಳಿ ವಿಗ್ರಹಗಳನ್ನು ನೋಡಿದಿರಿ, ನೀವು ಕಂಚು ವಿದ್ಯೆಗಳನ್ನು ನೋಡಿದಿರಿ. ಅನೇಕ ಮಹನೀಯರುಗಳನ್ನು ಈ ದೇಶದಲ್ಲಿ ಸುಮಾರು ಅಂಬೇಡ್ಕರ್ ಅಂತಹ ಮಹನೀಯರು, ಮಹಾತ್ಮ ಗಾಂಧಿ ಅಂತ ಮಹನೀಯರು ಅಂತಂಥ ಮಹಾನ್ ಪುತ್ತಳಿಕೆಗಳನ್ನು ಇವತ್ತು ನಾವೇನಾದ್ರು ತಯಾರು ಮಾಡಿ ಕೊಟ್ಟಂತ ಇದ್ರೆ ಆ ಸಮಾಜ ಪುತ್ತಳಿಕೆಗಳು, ಯಾವುದೇ ಒಂದು ಗಣ್ಯ ವ್ಯಕ್ತಿಗಳ ಪುತ್ತಳಿಕೆಗಳು, ಈ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪುತ್ತಳಿಕೆಗಳನ್ನು ತಯಾರು ಮಾಡುವಂಥ ಶಕ್ತಿ, ಕಲೆ ಯಾರಿಗಾರು ಇದ್ರೆ ಅದು ವಿಶ್ವಕರ್ಮ ಸಮಾಜದ ನಮ್ಮ ಶಿಲ್ಪಿಗಳಿಗೆ ಅಂತ ಹೇಳಕ್ಕೆ ನಾನು ಹೆಮ್ಮೆಯಿಂದ ಇಷ್ಟ. ಅವರೇನು ಯಾರು ಕೆಲಸದೇನಿದೆ, ಎಲ್ಲರೂ ಕೆಲಸದಲ್ಲಿ ಎಂಗೇಜ್ ಆಗಿ ಇವತ್ತಿನ ದಿನಗಳಲ್ಲಿ ಮೊದಲೆಲ್ಲ ಇದು ಅವರವರ ವೃತ್ತಿಗಳಲ್ಲಿ ಅವರವರು ಮೂಲ ವೃತ್ತಿಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಅವರವರ ಮನೆತನಗಳಲ್ಲಿ ಕೆಲವರು ಚಿನ್ನಾಭರಣ ಮಾಡಿದ್ರೆ ಚಿನ್ನನೇ ಮಾಡ್ಕೊಂಡು ಬರ್ತಾಯಿದ್ರು, ಅವರು ಎರ್ಕದ ಕೆಲಸ ಮಾಡಿದ್ರೆ ಅದರಲ್ಲೇ ಮಾಡ್ತಾಯಿದ್ರು, ಕೆಲವರು ಕಲ್ಲು ಕೆಲಸ ಮಾಡಿದ್ರೆ ಅದನ್ನು ಶಿಲ್ಪಿಗಳು ಮಾಡ್ತಾಯಿದ್ರು. ಈಗ ಮರದ ಕೆಲಸ ಮಾಡಿದ್ರೆ ಮರಗಳು ಮಾಡ್ತಾಯಿದ್ರು. ಈಗ ಬರ್ತಾ ಬರ್ತಾ ಏನಾಗಿದೆ, ವಿಶ್ವಕರ್ಮರಿಗೆ ತುಂಬ ಆರ್ಥಿಕವಾಗಿ ಹೊಡೆತ ಬೀಳ್ತದೆ. ಈ ಮಿಷಿನರಿ ಅನ್ನೋದು ಏನು ಬಂದೋ, ಈ ಮಿಷಿನರಿ ಬಂದಾದಮೇಲೆ ಕೈ ಕೆಲಸ ಕಮ್ಮಿ ಆಗ್ತಾ ಇದೆ. ಎಲ್ಲ ಈಗ ಯಾವುದೋ ಒಂದು ಉಂಗುರ ಮಾಡಬೇಕು ಅಂದರೆ ಒಂದೇ ಸಾರಿ 100 ರಿಂಗ್ಗಳನ್ನು ಮಾಡುವಂಥ ಮಿಷಿನರಿ ಬಂದಿದೆ. ಈಗ ನಮ್ಮ ಆಭರಣಕಾರರಿಗೆ ಕೆಲಸ ಕಮ್ಮಿ ಆಗ್ತಾ ಇದೆ. ಅದೇ ರೀತಿ ಮರಗೆಲ್ಸಲು ಕೂಡ ಅಷ್ಟೇ, ಎಲ್ಲವೂ ಕೂಡ ತಂತ್ರಗಳೆಲ್ಲ ಬಂದ್ಬಿಟ್ಟಿದೆ. ಈಗ ಅದರಲ್ಲಿ ಯಾವುದೇ ಒಂದು ಓಲ್ ಹಾಕಬೇಕು ಅಂದರೆ ಎಷ್ಟು ಇದಿತ್ತು ಕೆಲಸಗಳಿತ್ತು. ಈಗೆಲ್ಲ ಮಿಷಿನರಿ ಬಂದಿರೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ಈಗ ಮಿಷಿನರಿ ಬಂದಿರೋದ್ರಿಂದ ನಮ್ಮ ಜನಾಂಗದ, ಅದರಲ್ಲಿ ವಿಶ್ವಕರ್ಮ ಜನಾಂಗಕ್ಕೆ ಆರ್ಥಿಕವಾಗಿ ಸುಮಾರು ಮಕ್ಕಳಿಗೆಲ್ಲ ಫ್ರೀ ಊಟವನ್ನು ಹಾಕ್ಕೊಂಡು ಬಂದಿದ್ದೀವಿ. ಆಮೇಲೆ ಎಲ್ಲ ರೀತಿಯಿಂದ ಸರಿಯಾದ ರೀತಿಯಿಂದ ಮಾರ್ಗದರ್ಶನ ಮಾಡ್ಕೊಂಡು ಮಕ್ಕಳಿಗೆ, ಹಾಗೂ ಸರಿಯಾದ ರೀತಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ 2019 ನನ್ನ ಏನು ಅವಧಿ ಪೀರಿಯಡ್ ಅಲ್ಲದೆ ಅಲ್ಲಿವರೆಗೂ ನಾವು ಏನು ಮುಂಚೆ ನಾವು ಕಾರ್ಯರೂಪವನ್ನು ನಿರ್ಸ್ಕೊಂಡು ಬಂದಿದ್ದರು ಉಮೇಶ್ ಅವರು, ಅದನ್ನು ಹಾಗೆ ನಾವು ಕಂಟಿನ್ಯೂ ಮಾಡ್ಕೊತಾ ಬಂದ್ವಿ. ಅದು ಏನಂದರೆ ಯಾವುದೇ ರೀತಿಯಿಂದ ಕ್ಲಿಯರ್ ಆಗಿ ಅಲ್ಲಿವರೆಗೂ ನಾವು ತೆಗೆದುಕೊಂಡು ಬಂದ್ವಿ. ಅದೇ ರೀತಿಯಾಗಿ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಿಂದ ಮಕ್ಕಳಿಗೆ ನಿರಂತರವಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಸರ್ ಈಶ್ವರೇಶ ಸರ್ ನಮಸ್ತೆ. ಸರ್, ತಮ್ಮ ಅಧಿಕಾರ ಇತ್ತಲ್ಲ ಸರ್, ತಮ್ಮ ಅಧಿಕಾರದಲ್ಲಿ ಏನು ಸಾಧನೆ ಮಾಡಿದ್ರಿ ಸರ್? ಈಗಾಗಲೇ ನಾವು ಈ ಹಿಂದೆ 2004ರಿಂದ ಅಧಿಕಾರಕ್ಕೆ ಬಂದ ಮೇಲೆ ಸಮಾಜದಲ್ಲಿ ಏನೇನು, ಈಗ ಬಿಡ್ಜಿನಲ್ಲಿ ಜಮೀನ್ ತಗೊಂಡಿದ್ದೀವಿ, ಇಲ್ಲಿ ವಂಡರ್ದ ಹತ್ರ ಜಮೀನಿಗೆ ಎಲ್ಲ ಫೆನ್ಸಿಂಗ್ ಮಾಡಿ ರೆಡಿ ಮಾಡಿದ್ದೀವಿ. ಸಮಾಜದ ಬಿಲ್ಡಿಂಗ್ ನ ನವೀಕರಣಗೊಳಿಸಿದ್ದೀವಿ. ಅಲ್ಲಿರ್ತಕ್ಕಂತ ಕೆಳಗಡೆ ಪಕ್ಕ ಎಲ್ಲ ಮಾಡಿ ಒಂದು ದೊಡ್ಡದೊಂದು ಹಾಲ್ ಮಾಡಿ ಒಂದು ನಮ್ಮವ್ರಿಗೆ ಬರ್ಬೇಕಾದಂತವ್ರಿಗೆ, ನಮ್ಮ ಜನಾಂಗದವ್ರಿಗೆ ಮತ್ತೆ ಬೇರೆಯವ್ರಿಗೂ ಕೊಡ್ತೀವಿ. ಅದನ್ನ ಒಂದು ದೊಡ್ಡದಾಗ ಒಂದು ಚೌಟ್ರಿ ಟೈಪ್ ಮಾಡಿದ್ದೀವಿ. ಅಲ್ಲಿಂದ ನಾವು ಸಂಪಂಗಿ ರಾಮನಗರದಲ್ಲಿದ್ದಂತ ಜಮೀನು ನಮ್ಮ ಆಸ್ತಿನಲ್ಲಿ ಅದು ಕೇಸ್ ನಡೀತಾ ಇತ್ತು, ಅದನ್ನು ಬಗೆಹರಿಸಿ ಕೋರ್ಟ್ ಕಚೇರಿಯಿಂದ ವಾಪಸ್ ತಕೊಂಡು
ನಮ್ಮ ಸಮಾಜದ ಆಸ್ತಿಗೆ, ಸಮಾಜಕ್ಕೆ ಇವತ್ತು ಒಂದು ಆಸ್ತಿನ ಯಾವುದೇ ತೊಂದರೆ ಇಲ್ದಿರೋ ರೀತಿಯಲ್ಲಿ ಅದನ್ನು ರೆಡಿ ಮಾಡಿದ್ದೀವಿ. ಈ ರೀತಿ ಮತ್ತೆ ಮಕ್ಕಳಿಗೆ ಎಲ್ಲಾ ಅನುಕೂಲತೆಗಳು, ಊಟದ ವ್ಯವಸ್ಥೆ, ಮತ್ತೆ ಸಮಾಜದ ಬಿಲ್ಡಿಂಗ್ ನ ಬಹಳ ಚೆನ್ನಾಗಿ ನವೀಕರಣಗೊಳಿಸಿ ಚೆನ್ನಾಗಿದೆ. ಬಂದವರಿಗೆ ಅಟ್ಲೀಸ್ಟ್ ಇದೊಂದು ವಿಶ್ವಕರ್ಮ ಸಮಾಜ ಇದೆ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೆ ನಮ್ಮ ಪೀರಿಯಡ್ ಅಲ್ಲಿ ಅಂತ ಹೇಳಿದ್ರೆ ಏನದು ತಪ್ಪಾಗ್ಲಾರ್ದು. ವ್ಯವಸ್ಥೆಗಳು ಮಾಡಿದೆ. ಇನ್ನು ಇದೇ ರೀತಿ ನಡ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಇವತ್ತಿನ ಎಲೆಕ್ಷನ್ ಏನ್ ಬಂದಿದೆ 25/5/2025 ಬಂದಿರ್ತಕ್ಕಂಥ ಎಲೆಕ್ಷನ್ ನಲ್ಲಿ ನಾವುಗಳಿಗೆ ನಮ್ಮ ಒಂದು ಸಿಂಡಿಕೇಟ್ಗೆ ನಮ್ಮ ಕುಲಬಾಂಧವರು ಓಟ್ ಹಾಕಿ ಗೆಲ್ಸಿ ಮತ್ತೆ ಮುಂದಿನ ಏನೇನು ಆಗಬೇಕು ಬಡ್ದಿನಲ್ಲಿ ನಾವು ದೊಡ್ಡದಾಗಿ ಮಕ್ಕಳಿಗೆ ಒಂದು ಹಾಸ್ಟೆಲ್, ಈ ಹಾಸ್ಟೆಲ್ ಕೆಡವಿ, ಇಲ್ಲಿರ್ತಕ್ಕಂಥ ಶೇಷಾದ್ರಿಪುರಂ ಇರ್ತಕ್ಕಂಥ ಹಾಸ್ಟೆಲ್ ಅದು 80 ವರ್ಷಕ್ಕಿಂತ ಮೇಲೆ ಆಗಿದೆ. ಅದನ್ನು ಕೂಡ ನಾವು ಕೆಡವಿ ಒಂದು ಚೆನ್ನಾಗಿರ್ತಕ್ಕಂಥ ಒಳ್ಳೆ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿ ಸಮಾಜಕ್ಕೆ ಆರ್ಥಿಕವಾಗಿ ಸದೃಢ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ಸಂಪಂಗಿ ರಾಮನಗರದಲ್ಲೂ ಕೂಡ ಅದನ್ನ ಒಳ್ಳೆ ಸುಸಜ್ಜಿತವಾದಂತ ಒಂದು ಅದನ್ನು ಕಮರ್ಷಿಯಲ್ ಏರಿಯಾ ಆಗಿರೋದ್ರಿಂದ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಿ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಒಂದು ಎಕನಾಮಿಕಲಿ ಡೆವಲಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಯೋಜನೆ ಇದೆ ಸರ್. ಸರ್ ಬಹುಪತ್ ತಾವೇನು ಯೋಜನೆ ಹಾಕೊಂಡಿದ್ದೀರಿ ಸರ್? ಅದೇ ಈಗ ನಮ್ಮ ಈಶ್ವರಾಚಾರ್ಯ ಹೇಳಿದಾಗೆ ನಾವು ಒಂದು ಏನಂದರೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಏನು ಅದನ್ನು ನಮ್ಮ ಇದರಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಹಾಕಿದ್ದೀವಿ. ಮೊದಲನೇದಾಗಿ ಒಂದು ಏನಂದರೆ ಕೋಚಿಂಗ್ ಸೆಂಟರ್ನ ಮಾಡ್ಬೇಕಂತ. ಅದು ಭಾಳ ಇಂಪಾರ್ಟೆಂಟ್ ಇದೆ ಕೋಚಿಂಗ್ ಸೆಂಟರ್. ಯಾಕಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೇಕಂದ್ರೆ ನೀವು IAS ಆಗಿರ್ಬೋದು, IPS ಆಗಿರ್ಬೋದು, ಇದು ಭಾಳ ಮುಖ್ಯ ನಮ್ಮ ಯಂಗ್ಸ್ಟರ್ಸ್ಗೆ. ಆ ಯಂಗ್ಸ್ಟರ್ಸಿಗೆ ನಾವು ಕೋಚಿಂಗ್ ಸೆಂಟರ್ನ ಫ್ರೀ ಕೋಚಿಂಗ್ ಸೆಂಟರ್ ಮಾಡ್ಬೇಕಂತ ಒಂದು ನಮ್ಮ ಎಲ್ಲರ ಒಂದು ಜನಗಳ ಒಂದು ಆಸೆ ಇದೆ. ಅದನ್ನು ಭಾಳ ನಾವು ಒತ್ತು ಕೊಟ್ಟರೆ, ಯಾಕಂದರೆ ಇವತ್ತು IAS IPS ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಸಮಾಜದಲ್ಲಿ ಇವತ್ತು ಒಳ್ಳೊಳ್ಳೆ ಶಿಕ್ಷಣದಲ್ಲಿ ಭಾಳ ಮುಂದೆ ಬರ್ತಾಯಿದ್ದಾರೆ. ನಮ್ಮ ಸಮಾಜದವರಿಗೆ ನಾವು ಫ್ರೀ ಕೋಚಿಂಗ್ ಸೆಂಟರ್ ಅಬೌಟ್ ಒಂದು 3 ತಿಂಗಳು 4 ತಿಂಗಳು ನಮ್ಮ ಮಕ್ಕಳಿಗೆ ಫ್ರೀ ಒಂದು ಇನ್ಸ್ಟ್ರಕ್ಷನ್ಸು, ಒಬ್ಬರು ಲೆಕ್ಚರು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಒಂದು ತಯಾರಿಯನ್ನು ಮಾಡೋ ವ್ಯವಸ್ಥೆಯನ್ನು ಮಾಡಿದಾಗ ಏನಾಗುತ್ತಂದರೆ ನಾಳೆ ಅವ್ರ ಮುಂದೆ ನಮ್ಮ ನಮ್ಮ ಸಮಾಜದ ಒಂದು ಆಸ್ತಿ ಆಗ್ತಾರೆ. ಅವರಿಂದ ನಮಗೆ ಸದೃಢವಾಗುತ್ತೆ. ಮುಂದೆ ಬರುವಂಥ ಪೀಳಿಗೆ ಕೂಡ ಎಜುಕೇಟೆಡ್ ಆಗ್ತಾರೆ. ಆಮೇಲೆ ಒಬ್ಬ IAS ಆಫೀಸರ್ ಆದರೆ ಒಂದು ಜಿಲ್ಲೆಯಲ್ಲಿ ಅವರು ಸರೌಂಡಿಂಗ್ ಎಲ್ಲ ಅದ್ರ ಬಗ್ಗೆ ಒಂದು ಇಂಪ್ರೂವ್ ಮಾಡ್ಬೋದು. ಆಮೇಲೆ ಇನ್ಸ್ಪೈರೇಷನ್ ಆಗ್ತಾರೆ ಅವರು, ಬೇರೆ ಮಕ್ಕಳಿಗೂ ಕೂಡ ಇನ್ಸ್ಪೈರೇಷನ್ ಆಗ್ತಾರೆ. ಸೊ ಅದು ಭಾಳ ಮುಖ್ಯ. ಅಂಥ ಒಂದು ಕೋಚಿಂಗ್ ಸೆಂಟರ್ನ ಮಾಡಬೇಕು. ಮಹಿಳೆಯರಿಗಾಗಿ ವಿಶೇಷವಾದಂಥ ಒಂದು ವಿದ್ಯಾರ್ಥಿ ನಿಲಯ ಮಾಡ್ಬೇಕಂತ ನಮ್ಮಲ್ಲಿ ಅಂದ್ಕೊಂಡಿದ್ದೀವಿ ನಾವೆಲ್ಲ. ವಿದ್ಯಾರ್ಥಿ ಯಾಕಂದರೆ ಹೊರಗಡೆಯಿಂದ ಬರ್ತಾರೆ ಪಾಪ ಅವ್ರು ಬೆಂಗಳೂರಂತಲ್ಲಿ ಬಂದು ಇರಬೇಕಂದ್ರೆ ಕೆಲವೊಂದು ತುಂಬ ನಾವೇನಂದರೆ ಅಬೌಟ್ ನಮ್ಮ ನಾರ್ತ್ ಕರ್ನಾಟಕ ಎಸ್ಪೆಷಲಿ ತುಂಬ ದೂರಿಂದ ಬಂದು ಮಹಿಳೆಯರು ಇವತ್ತಿನ ದಿವಸ ಉಳ್ಕೊಳ್ಳೋಕ್ಕೆ ಒಂದು ಇರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ಭಾಳ ಇದೆ. ಯಾಕಂದರೆ ಅವರು ವಿದ್ಯಾರ್ಥಿನಿಯರೂ ಆಗಿರ್ಬೋದು, ವಿದ್ಯಾರ್ಥಿಗಳೂ ಆಗಿರ್ಬೋದು, ಅವರು ಇಂಜಿನಿಯರಿಂಗ್ ಮಾಡಿರ್ಬೋದು, ಕೆಲವೊಂದು ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಬರ್ತಿರ್ತಾರೆ. ಅಂಥವ್ರಿಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಒಂದು ನಾಮಿನಲ್ ಚಾರ್ಜನ್ನು ಇಟ್ಕೊಂಡು ಅವ್ರಿಗೆ ಇಟ್ಟಾಗ ಆಮೇಲೆ ಅದರಲ್ಲಿ ಏನಂದರೆ ಒಂದು ಭದ್ರತೆಯೂ ಇರ್ತದೆ ನಮ್ಮ ಸಮಾಜದಲ್ಲಿ ಇರೋದರಿಂದ. ಅದ್ರ ಜೊತೆಗೆ ಅವ್ರಿಗೂ ಕೂಡ ಆರ್ಥಿಕವಾಗಿ ಅವರ ತಂದೆ ತಾಯಿಗಳನ್ನ ಮಾಡಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಹೀಗೆ ನಾವು ಏನಂದರೆ ಇಂಪಾರ್ಟೆಂಟ್ ಆದಂಥ ಒಂದು ಮಾಡಿದರೆ ಏನಾಗುತ್ತೆ, ಅದರಿಂದ ನಮಗೆ ಸಮಾಜ ಏನಂದರೆ ನಾವು ಇಮಿಡಿಯೇಟ್ಲಾಗಿ ಒಂದು ದಿವಸಕ್ಕೆ ಮಾಡಲಿಕ್ಕಾಗಲ್ಲ. ಟೇಕ್ ಇಟ್ ಓನ್ ಕೋರ್ಸ್. ಸೊ ಸಮಯ ಇರ್ತದೆ. ನಾವೇನಂದ್ರೆ ನಮ್ಮಿಂದನೇ ಎಲ್ಲ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮೂವೇಶ್ವರೇ ತಾವೇನು ಹೇಳ್ತೀವಿ? ನಮಗೇನೆಂದರೆ ಮೊದಲು ನಾವು ಏನಾಗ್ತದೆ ಅಂದರೆ ಈಗ ಆರಳಿ ಈಶ್ವರಾಚಾರ್ಯರು ನಾವು ಏನೇನು ಪ್ರಣಾಳಿಕೆ ಎಲ್ಲ ತಿಳಿಸಿದ್ದಾರೆ. ಇನ್ನು ಕೆಲವು ವಿಚಾರಗಳು ನನ್ನಲ್ಲಿ ಏನಂದರೆ ಈಗ ಹೊರಗಡೆಯಿಂದ ಈಗ ಗುಲ್ಬರ್ಗ, ರಾಯಚೂರು ಮತ್ತು ಈಗ ಹಾವೇರಿ ಅಲ್ಲಿಂದ ಬರುವಂಥ ಜನಗಳಿಗೆ ಇಲ್ಲಿನ ಡೈರೆಕ್ಟಾಗಿ ಬಂದಾಗ ನಮ್ಮ ಬೇರೆ ಬೇರೆ ಸಮಾಜಗಳು ನೋಡಿದಾಗ ಯಾವುದೇ ಆದಂಥ ಒಂದು ಗೆಸ್ಟ್ ಹೌಸ್ ಅಂದರೆ ಒಂದು ಅತಿಥಿ ಗೃಹ ಅಂತ ಇರ್ತವೆ. ಅಂಥ ದೊಡ್ಡದಿಲ್ಲ ಮಟ್ಟಕ್ಕಿಲ್ದರೂ ಕೂಡ ಒಂದು ಸಣ್ಣ ನಾರ್ಮಲ್ ಆಗೋ ಕೂಡ ನಾವು ಅಲ್ಲಿಂದ ಬಂದವರಿಗೆ ನಮ್ಮ ಸಮಾಜ ಇದೆ ಅಂತ ಅವ್ರು ಬಂದಾಗ ನಾವು ಅದೇ ಏನಿವತ್ತು ಬಿಡದಿಲ್ಲಿ 2 ಎಕರೆ ಜಾಗ ತೊಗೊಂಡಿದ್ದೀವಿ. ಅದರಲ್ಲಿ ಹಾಸ್ಟೆಲ್ ಜೊತೆಗೆ ಅಲ್ಲಿ ನಮ್ಮ ವಿಶ್ವಕರ್ಮ ಭವನ ಮತ್ತು ನಮ್ಮ ಅಲ್ಲಿ ಜೊತೆಗೆ ವೀರಬ್ರಹ್ಮೇಂದ್ರ ಮತ್ತು ಒಂದು ಕಾಳಿಕಾ ಟೆಂಪಲ್, ವಿಶ್ವಕರ್ಮ ಟೆಂಪಲ್ ಇವೆಲ್ಲ ಮಾಡೋದ್ರ ಜೊತೆಗೆ ವಿಶ್ವಕರ್ಮ ಭವನನೂ ಮಾಡಿ ಮತ್ತು ಬಂದಂಥ ಗುರುಗಳಿಗೆ ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಅದ್ರ ಜೊತೆಗೆ ಬರುವಂಥ ಇವರಿಗೆ ನಮ್ಮ ಒಂದು ನಾಮಿನಲ್ ಫೀಸ್ನಲ್ಲಿ ಒಂದು ಅತಿಥಿ ಗೃಹ ಮಾಡಬೇಕು. ಅವರೆಲ್ಲ ಉಳ್ಕೋಬೇಕು. ಅಲ್ಲಿ ಒಂದು ಟಿಫನ್ನು ಮತ್ತು ನೈಟ್ ಊಟ ಒಂದು ನಾಮಿನಲ್ ಫೀಸಲ್ಲಿ ಮಾಡಿ ನಮ್ಮದು ಒಂದು ಸಮಾಜ ಬಂದಾಗ ಅಪ್ಪಿತಪ್ಪಿ ನೈಟ್ ಉಳ್ಕೋಬೇಕು ಅಂದರೆ ನೇರವಾಗಿ
ಈಗ ಎಲ್ಲ ಮೆಟ್ರೋ ಸ್ಪೆಷಾಲಿಟಿ ಎಲ್ಲ ಮುಂದಕ್ಕೆ ಬರುವಂಥ ಚಾನ್ಸಸ್ ಎಲ್ಲ ಇದೆ. ಅದರಲ್ಲೇ ಒಂದು ದಿನ ಒಂದು 100-200 ಜನ ಅಲ್ಲಿ ಊಟ ಮಾಡಿ ಇಳ್ಕೊಳ್ಳೋದು ನಮ್ಮ ಎಲ್ಲ ಸಮಾಜದ ಬಂಧುಗಳು ಅಲ್ಲಿ ಬಂದು ಉಳ್ಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗುವಂಥದ್ದಕ್ಕೆ ಅತಿಥಿ ಗೃಹ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ. ಈ ಒಂದು ಹಾಸ್ಟೆಲ್ ಜೊತೆಗೆ ಈ ಹಾಸ್ಟೆಲ್ ಒಂದು 1000 ಜನ ಮಟ್ಟಕ್ಕೆ ನಾವು ಒಂದು ನಿರೀಕ್ಷೆ ಮಾಡಿದ್ದೀವಿ ಅಲ್ಲಿ ಹಾಸ್ಟೆಲ್ ಮಾಡಬೇಕು ಅಂತ. ಅದಾದ್ಮೇಲೆ ಅತಿಥಿ ಗೃಹನೂ ನಿರೀಕ್ಷೆ ಮಾಡಿದ್ದೀವಿ. ಅದೇ ರೀತಿ ನಾವು ಸಂಪಗ್ರಾಮದಲ್ಲಿ ಇವತ್ತು ನಾವು ಅದನ್ನ ಬಾಡಿಗೆ ಕೊಟ್ಟರೆ ಅದರಿಂದ ಬರೋ ಆದಾಯದಲ್ಲಿ ಹಾಸ್ಟೆಲ್ ನಡೆಸೋಕ್ಕೆಲ್ಲ ನಮ್ಗೆ ಈಸಿ ಆಗುತ್ತೆ. ಈಗಾಗಲೇ ಈಗ ಅಲ್ಲಿ ಇರೋ ಕಟ್ಟಡ ಈಗಾಗಲೇ ನಮ್ಮ ಭಾವಪತ್ರ ಹೇಳಿದ್ರು ಕೂಡ ಅದರಲ್ಲಿ ಒಂದು 10 ಫ್ಲೋರ್ ನಾವು ಮಾಡಿದ್ರೆ ಒಂದು 2 ಫ್ಲೋರ್ ನಾವು ಬಿಟ್ಕೊಂಡು ಇದನ್ನೆಲ್ಲ ನಾವು ಮುಂದಿನ ಪೀಳಿಗೆಗೆ ನಾವು ಮಾಡಿದ್ರೆ ಆ ಬರೋ ನಾವು ಏನಾಗಿದೆ ನಮ್ಮ ಸಮಾಜದಲ್ಲಿ ಅಂದ್ರೆ ಸೋರ್ಸ್ ಇಲ್ಲ, ನಮಗೆ ಆದಾಯ ಮೂಲಗಳೇ ಇಲ್ಲ. ಆದಾಯ ಹಿರಿಯರು ಮಾಡ್ಕೊಂಡು ಬರಬೇಕಾಗಿತ್ತು, ಅವ್ರ ಕೈಲಾದಷ್ಟು ಪಾಪ ಅವ್ರು ಬಿಲ್ಡಿಂಗ್ ಮಾಡಿದ್ದಾರೆ. ಈಗ ನಾವು ಅದನ್ನು ಆದಾಯ ಮೂಲ ಮಾಡಬೇಕು ಅಂದ್ರೇನು ಇಂಥ ಕಮರ್ಷಿಯಲ್ ಜಾಗದ್ರೆ ನಾವು ಸಮಾಜನೂ ಉಳಿಸ್ಕೊಂಡು ಅದರ ಆದಾಯ ಮೂಲ ಮಾಡಿದ್ರೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇಂಥ ಜಾಗಗಳು ಮಾಡೋದಕ್ಕೆ ಆದಾಯ ಬೇಕು. ನಮಗೆ ಆರ್ಥಿಕವಾಗಿ ನಾವು ಹಿಂದುಳಿದ್ರಿಂದ ಫಸ್ಟು ಆರ್ಥಿಕವಾಗಿ ನಾವೆಲ್ಲ ಆಗಬೇಕು. ಮತ್ತು ಇವತ್ತು ಏನು ನಾವು ಎಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಅವರೆಲ್ಲ ನಮಗೆ ಸಂಘಟಿತರಾಗಿ ಬರಬೇಕು. ಅವರು ಯುವ ಪೀಳಿಗೆ ಇವತ್ತೆಲ್ಲ ಬಂದು ಈ ಸಮಾಜದಲ್ಲಿ ನಾವು ಇದ್ದೀವಿ ಅಂತ ನಮಗೂ ಕೂಡ ಅವರೆಲ್ಲ ಪ್ರೋತ್ಸಾಹ ಕೊಡಬೇಕು. ಅವ್ರನ್ನ ಆ ಮಟ್ಟಕ್ಕೆ ನಾವು ತಯಾರು ಮಾಡಬೇಕು. ಒಂದು ಜಿಲ್ಲಾ ಪ್ರತಿನಿಧಿ ತಗೊಂಡು ಒಂದು ನಾವು ಅಡ್ವೈಸರ್ ಕಮಿಟಿ ಮಾಡ್ತೀವಿ. ಆ ಕಮಿಟಿಲಿ ಎಲ್ಲರೂ ಪ್ರತಿಯೊಂದು ಜಿಲ್ಲೆ ತಗೊಂಡು ಅವ್ರ ಸಲಹೆ ಪಡ್ಕೊಂಡು ನಾವು ಮುಂದೆ ಯಾವ ರೀತಿ ಸಮಾಜನ ಸದೃಢವಾಗಿ ಬೆಳೆಸಬೇಕು, ಆರ್ಥಿಕವಾಗಿ ಬೆಳೆಸಬೇಕು, ಮತ್ತು ಶೈಕ್ಷಣಿಕವಾಗಿ ಬೆಳೆಸಬೇಕು ಅನ್ನೋ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅದನ್ನು ತೀರ್ಮಾನ ತಗೊಳ್ತೀವಿ. ಯಾಕಂದ್ರೆ ಒಬ್ಬರೇ ತಗೊಳಕ್ಕಾಗಲ್ಲ. ಅಡ್ವೈಸರ್ ಕಮಿಟಿ ಪ್ಲಸ್ ನಮ್ಮ ಈಶ್ವರ ಸರ್ ಹೇಳಿ ಸರ್. ಸರ್ ಉಮೇಶ್ ಅವರು ಇಷ್ಟೆಲ್ಲ ಹೇಳಿದ್ರು, ತಾವೇನು ಹೇಳೋದು ಸರ್ ಅಡಿಷನ್ ಆಗಿ? ಅಷ್ಟೇ, ನಮ್ಮ ಉಮೇಶ್ ಮತ್ತೆ ಬಾಬಣ್ಣವ್ರು ಹೇಳ್ದಂಗೆ ಮುಂದಿನ ಪೀಳಿಗೆಗೆ ಒಂದು ಸೋರ್ಸ್ ಮಾಡಿ ಒಂದೊಳ್ಳೆ ಇನ್ಕಮ್ ಬರೋ ರೀತಿ ಮಾಡಿಬಿಟ್ಟು ಮುಂದಿನ ಪೀಳಿಗೆ ಇವತ್ತಿನ ರೀತಿನಲ್ಲಿ ಸಮಾಜ ನಡೆಸೋದಕ್ಕೆ ಕಷ್ಟಪಡಬಾರ್ದು. ಒಳ್ಳೆ ಆರ್ಥಿಕದಲ್ಲಿ ಸದೃಢವಾಗಂತ ಏನೇನು ವ್ಯವಸ್ಥೆ ಬೇಕೋ ಮಾಡೋದಕ್ಕೆ ನಾವು ಹಣ ತೊಟ್ಟಿದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಸರ್ ಈಗ ಅಲ್ಲಿ ಬಿಡಿದಿನ ಜಾಗ ತಗೊಂಡಿದ್ದೀರಿ ಅಂದ್ರೆ ಸರ್ ಅದು ಎಷ್ಟು ಜಾಗ ಸರ್? ಅದು ಸುಮಾರು 1 ಎಕರೆ 10 ಗುಂಟೆ ಅದು ಹೈನ್ ಜಾಗ ಅಂದ್ರೆ ಕಾದು. ಇನ್ನು ಸುಮಾರು 30 ಗುಂಟೆ ಅದು ಏಕರಾಬನೆ ಅದು ನಮಗೆ ಆ ಒಂದೇ ಬರ್ಕೊಟ್ಟಿದೆ. 2 ಎಕರೆಯಲ್ಲಿ ಅಲ್ಲಿ ನಾವು ಇಲ್ಲಿ ಕನ್ಸ್ಟ್ರಕ್ಷನ್ ಏನು 1 ಎಕರೆ ಮಾಡಿ ಮಿಕ್ಕಿದ ಜಾಗದಲ್ಲಿ ನಾವು ಅದನ್ನ ಪಾರ್ಕು ಮತ್ತೆ ಇದು ಹೇಳೋದಲ್ಲ ಇಂಥ ನಾವು ಅಲ್ಲಿ ಆ ಒಂದು ಸಮಾಜಕ್ಕೆ ಬಳಸ್ಕೊಳ್ತೀವಿ. ಅದು ಆಲ್ರೆಡಿ ಇವತ್ತು ಎಲ್ಲ ರೆಡಿ ಇದೆ. ಅದು ಒಂದು ಪ್ಲಾನ್ ಕೂಡ ಎಲ್ಲ ಮಾಡಿಸಿದೀವಿ. ಅದು 3D ಒಂದು ಮಾಡಿಸಿ ರೆಡಿ ಇದ್ದಾರೆ. ಈ ನಾವು ಮುಂದಿನ ಬೆಳಗ್ಗೆ ಫಸ್ಟ್ ನಮ್ಗೆ ಅದೇ ಗುರಿ. ಫಸ್ಟ್ ಅಲ್ಲಿ ನಾವೆಲ್ಲ ಮಕ್ಕಳುಗಳೆಲ್ಲ ಅಲ್ಲಿ 1 ಫ್ಲೋರ್ ಫಸ್ಟ್ ಸರ್ಕಾರದ ಅನುದಾನ ಮತ್ತು ನಮ್ಮ ಸಮಾಜದ ಬಾಂಧುಗಳ ಅನುದಾನ ಪಡೆದು ನಿರ್ಮಿಸಿ ಈ ಮಕ್ಕಳೆಲ್ಲ ಅಲ್ಲಿ ಶಿಫ್ಟ್ ಆಗಿ ನಂತರ ಇಲ್ಲಿ ಇದಕ್ಕೆ ಯಾಕೆ ಏಕ್ದಮ್ ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ಹಂತವಾಗಿ ಮಾಡ್ಕೊಂಡ್ ಬರ್ತೀವಿ. ಯಾಕೆ ಒಂದೇ ವರ್ಷ ನಾವೆಲ್ಲ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಒಂದೊಂದು ವರ್ಷ ನಮ್ಗೆ ಕೊಟ್ಟಿರುವಂಥ 5 ವರ್ಷ ಅವಧಿನ 5 ವರ್ಷ ಅವಧಿಯಲ್ಲಿ ಎಲ್ಲ ಮಾಡ್ಕೊಂಡು ಅಂತ ನಮ್ಮ ಆಸೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಕುಲಬಾಂಧವರು ಸಹಕಾರ ಕೊಡಬೇಕು, ಸರ್ಕಾರದ ಅನುದಾನನೂ ಸಿಗಬೇಕು ಅಂತ ನಾವು ಅದಕ್ಕಷ್ಟೇ ನಾವು ಕೂಡ ಪ್ರಯತ್ನ ಪಡ್ತೀವಿ. ನಾವೆಲ್ಲರ ಬಳಿನೂ ಹೋಗ್ತೀವಿ. ನಮ್ಮಲ್ಲೂ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಅವರು ಎಲ್ಲ ಈಗಾಗಲೇ ನಮಗೆಲ್ಲ ಮಾತು ಕೊಡ್ತಾ ಇದ್ದಾರೆ, ಆಯಿತು ನೀವು ಮಾಡಂತ. ಅವ್ರ ಪ್ರೋತ್ಸಾಹದ ಮೇಲೆ ಮತ್ತು ಸರ್ಕಾರ ಅನುದಾನದ ಮೇಲೆ ನಮ್ಮ ಈ ಭರವಸೆ ನಿಂತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಬಾಬುಪತ್ರ ಸರ್, ತಾವು ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡಿದ್ದಕ್ಕೆಲ್ಲ ಈ ಅನುದಾನ ಬೇಕು ಆ ಥರದಲ್ಲಿ ಯಾಕೆ ಕೇಳಬಾರ್ದು? ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ದು ಅದೇ ಇದೆ. ನಾವೇನಂದರೆ ಅದಕ್ಕಿಂತ ಮುಂಚೆ ನಾವು ಸರಿಯಾದ ರೀತಿಯಿಂದ ಒಂದು ಪ್ಲ್ಯಾನನ್ನು ಮಾಡಿ ಅದಕ್ಕೆ ಯೋಜನೆಯನ್ನು ಮಾಡಿ ಅದಕ್ಕೆ ಯಾವ ರೀತಿ ನಾವು ಮೊದಲು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಅದಕ್ಕೆ ಟೋಟಲ್ ಕಾಸ್ಟ್ ವ್ಯಾಲ್ಯೂಯೇಷನ್ ಮಾಡಿ ಅದು ಎಷ್ಟಾಗುತ್ತೆ ಅಷ್ಟು ಸರ್ಕಾರದಿಂದ ನಾವು ಪಡ್ಕೊಳ್ಬೋದು. ಈಗ ಎಲ್ಲ ಸಮಾಜಗಳಿಗೆ ಕೊಡ್ತಾ ಇದ್ದಾರೆ. ನಾವು ಕೂಡ ಒಂದು ಪ್ರಪೋಸಲನ್ನು ತೊಗೊಂಡು ಹೋಗಿ ನಮ್ಮ ಸಮಾಜಕ್ಕೆ ನೀವು ಒಂದು ಸರಿಯಾದ ನಾವು ಈ ಥರ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಾವು ಕೂಡ ಎಲ್ಲ ನಮ್ಮ ಸಮಾಜ ಬಾಂಧವರಾಗಲಿ ಎಲ್ಲ ಹಿರಿಯರಾಗಲಿ ಆಮೇಲೆ ಹಿರಿಯ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ನಾವು ಸಮಾಜ ಒಂದು ರಿಕ್ವೆಸ್ಟನ್ನು CM ಅವ್ರ ಮುಂದೆ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತವಾಗಿ ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ನಮಗೇನೆಂದರೆ ನಮ್ಮ ಮುಂದಿನ ಅಧಿಕಾರ ಬಂದಾಗ ನಾವೇನು ಮಾಡಿದ್ದೀವಿ, ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಸೆನ್ಸಸನ್ನು ಮಾಡ್ಬೇಕಂತ ಮಾಡಿದ್ದೀವಿ. ಅಂದರೆ ಹೋಬಳಿ ಮಟ್ಟದಿಂದ ನಮ್ಮ ಜನಗಳು ಎಷ್ಟಿದ್ದಾರೆ ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಯಾವ ರೀತಿ ತೊಗೊಳ್ಬೇಕು ಪ್ರತಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ, ಆಮೇಲೆ ನಮ್ಮಲ್ಲಿ ಎಜುಕೇಟೆಡ್ ಎಷ್ಟಿದ್ದಾರೆ, ಆಮೇಲೆ ಅನ್ಎಜುಕೇಟೆಡ್ ಎಷ್ಟಿದ್ದಾರೆ, ಆಮೇಲೆ ನಮ್ಮಲ್ಲಿ ಕಡು ಬಡತನದಲ್ಲಿ ಇದ್ದಾರೆ, ತುಂಬ ಬಡತನದಲ್ಲಿದ್ದಾರೆ ನಾವು. ಯಾಕಂದ್ರೆ ಇವತ್ತಿನ ದಿವಸ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ದೊಡ್ಡದಂಥ ಏನು ಕೈಗಾರಿಕೆಗಳು ಎಲ್ಲ ಇವು ಜ್ಯುವೆಲ್ಲರಿ ಶಾಪ್ ಬಂದಮೇಲೆ ನಮ್ಮವ್ರಿಗೆ ತುಂಬ ಇವತ್ತು ಪಾರ್ಕ್ ಎಲ್ಲ ಬಂದಿಬಿಟ್ಟಿದೆ. ಹೀಗಾಗಿ ನಮಗೆ ಯಾವುದೇ ರೀತಿಯಿಂದ ಅವ್ರ ಜೀವನ ನಡೆಸೋದೇ ಕಷ್ಟ ಆಗಿದೆ. ನಾವು ಏನು ಮಾಡ್ಬೇಕಂದ್ರೆ ಅವ್ರನ್ನ ಅಸೆಸ್ ಮಾಡಿ ಎಷ್ಟು ಜನ ನಮ್ಮಲ್ಲಿ ಈ ಥರ ಜ್ಯುವೆಲ್ಲರಿ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆಮೇಲೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಯಾವ ರೀತಿ ಅವ್ರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗೇನು ಪ್ರತಿ ಜಿಲ್ಲೆಯಲ್ಲಿ
ಒಬ್ಬೊಬ್ಬರು ಡೈರೆಕ್ಟರ್ ಆಗಿ ನೇಮಿಸ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಡೈರೆಕ್ಟರ್ ಥರ ಅವ್ರ ಮುಖಾಂತರ ಆ ಜಿಲ್ಲೆಯಲ್ಲಿ ಆ ತಾಲೂಕದಲ್ಲಿ ಯಾವ ರೀತಿ ನಾವು ಸಹಾಯ ಮಾಡ್ಬೋದು, ಸರ್ಕಾರದಿಂದ ಯಾವ ರೀತಿ ಮಾಡ್ಬೋದು, ನಮ್ಮ ಸಮಾಜದಿಂದ ಯಾವ ರೀತಿ ಮಾಡ್ಬೋದು, ಅದರ ಜೊತೆಗೆ ಮಕ್ಕಳಿಗೆ ಯಾವ ರೀತಿ ನಾವು ಮಾಡ್ಬೋದು. ಪ್ರತಿ ಜಿಲ್ಲೆಯಲ್ಲಿ ಮಾಡ್ಬೇಕಂತ ನಮ್ದು ಆಸೆ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಏನೋ ಟೈಮು, ಪ್ರತಿ ಜಿಲ್ಲೆಯಲ್ಲಿ ಒಂದು ಕೋಚಿಂಗ್ ಸೆಂಟರ್ ಮಾಡಬೇಕು, ಪ್ರತಿ ಜಿಲ್ಲೆಯೂ ವಿದ್ಯಾರ್ಥಿ ನಿಲಯ ಮಾಡ್ಬೇಕಂತ ನಮ್ಮದಿದೆ. ಈಗಾಗಲೇ ನಾನು ಮೊದಲು ನಿಗಮದ ಅಧ್ಯಕ್ಷನಾದಾಗ ಕೂಡ ಅದನ್ನು ಪ್ರಪೋಸಲ್ ಕೊಟ್ಟಿದ್ದೆ, ಒಂದು ಕೋಚಿಂಗ್ ಸೆಂಟರ್ ಆಗಬೇಕು. ಎಸ್ಪೆಷಲಿ ನಮ್ಮಲ್ಲಿ ತುಂಬ ಏನಂದರೆ ನಮ್ಮ ಏನೋ ಕಲೆಗಳಿದ್ದಾವೆ, ಏನೋ ಇದು ಶಿಲ್ಪಿ ಕೆಲಸ ಆಗಿರ್ಬೋದು, ಆಮೇಲೆ ಎರಕದ ಕೆಲಸ ಆಗಿರ್ಬೋದು, ಇದು ಎಲ್ಲವನ್ನ ಏನಂದರೆ ನಶಿಸಿ ಹೋಗ್ತಾ ಇದ್ದಾವೆ. ನಾವು ಅದನ್ನು ಅದನ್ನು ಪ್ರೋತ್ಸಾಹಿಸಬೇಕಪ್ಪ ಅಂದರೆ ನಾವೇನು ಮಾಡಬೇಕು, ಅವ್ರಿಗೆ ಆರ್ಥಿಕವಾಗಿ ಸರಿಯಾದ ರೀತಿಯಿಂದ ಮಾಡಬೇಕು. ಅದು ಸರ್ಕಾರದಿಂದ ಆಗಿರ್ಬೋದು, ನಮ್ಮ ಸಮಾಜದಿಂದ ಆಗಿರ್ಬೋದು, ಅವ್ರಿಗೆ ಮಾರ್ಕೆಟನ್ನು ಯಾವ ರೀತಿ ನಾವು ಸೃಷ್ಟಿ ಮಾಡಿಸ್ಬೇಕು ಅನ್ನೋದನ್ನು ವ್ಯವಸ್ಥಿತವಾಗಿ ರೀತಿಯಲ್ಲಿ ಮಾಡಬೇಕು ಮುಂದಿನ ದಿನಗಳಲ್ಲಿ. ಆವಾಗ ಅವರಿಗೆ ಚೇತರಿಸ್ಕೋತಾರೆ. ಇವತ್ತು ದಿವಸದಲ್ಲಿ ಎಲ್ಲಿ ಕೆಲಸ ಇಲ್ಲ ಅವ್ರಿಗೆ, ಎಲ್ಲರೂ ಬೆಂಗಳೂರು ಮೇಲೆ ಡಿಪೆಂಡ್ ಬಂದು ಎಲ್ಲ ಎಜುಕೇಷನ್ ಮಾಡಿದರೆ ಈಗ ನಮಗೇನಂದರೆ ನಮ್ಮದೇ ಆದಂಥ ಇದ್ರ ಕಾಲದಿಂದ ಇವತ್ತು ನೀವು ನೋಡಿ ಪ್ರತಿಯೊಂದರಲ್ಲಿ ಕೂಡ ನಾವು ಈ ಕಲೆಗೆ ಬೆಲೆ ಅಂತಲ್ಲ, ಹಾಗೆ ನಮಗೆ ಕಲೆ ಇದೆ, ಎಲ್ಲವಿದೆ. ಬಟ್ ನಮ್ಮಲ್ಲಿ ಏನಂದರೆ ಅದಕ್ಕೆ ಬೆಲೆ ಕಟ್ಟುವಂಥ ಒಂದು ಇದು ಸಿಗ್ತಾಯಿಲ್ಲ ಮಾರ್ಕೆಟಾಗಿ. ಈ ಥರ ಒಂದು ತುಂಬ ಕಷ್ಟ ಆಗಿದೆ. ಅದಕ್ಕೆ ಈಗ ನೀವು ತಿಳಿದಾಗೆ ಇವತ್ತಿನ ದಿವಸದಲ್ಲಿ ಇಡೀ ಜಗತ್ ಫೇಮಸ್ ಆಗಿದಂಥ ಈ ಏನು ನಮ್ಮ ಮೂರ್ತಿಯನ್ನು ತಯಾರು ಮಾಡಿದ್ದಾರೆ ಎಲ್ಲಿ ಅಯೋಧ್ಯೆಯಲ್ಲಿ ಅರುಣ್ ಅವರು. ಹೀಗೆ ಇದನ್ನು ನೀವು ಇತಿಹಾಸವನ್ನು ತೆಗೆದು ಪುಟದ ನೋಡಿ, ಆಗಿನ ಕಾಲದಲ್ಲಿ ಕೂಡ ವಿಶ್ವಕರ್ಮರು ಲಂಕೆಯಲ್ಲೇ ಇದಂಥ ಪಟ್ಟಣವನ್ನು ಕಟ್ಟಿದ್ದಾರೆ. ನಾವು ಇತಿಹಾಸ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಹಿಂಗಾಗಿದೆ ಅಂತ. ಆದರೆ ಪ್ರಸ್ತುತ ದಿನದಲ್ಲಿ ನಮ್ಮ ಮೈಸೂರಿನ ಅರುಣ್ ಯೋಗಿ ಅವರು ಇವತ್ತಿನ ಏನು ರಾಮ ಮಂದಿರದಲ್ಲಿ ಇರುವಂಥದ್ದು ಕೃಷ್ಣನನ್ನು ಅವ್ರನ್ನ ಮೂರ್ತಿಯನ್ನು ತಯಾರನ್ನು ಮಾಡಿದರು. ಸೊ ಹೀಗೆ ನಮ್ಮದು ಈಗಲ್ಲ, ಸುಮಾರು ಇತಿಹಾಸ ತೆಗೆದು ಹೋದಾಗ 5 ವರ್ಷ 10 ವರ್ಷದಿಂದ ಕೂಡ ವಿಶ್ವಕರ್ಮರ ಕೊಡುಗೆ ಏನಿದೆ ಸಮಾಜಕ್ಕೆ, ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರ ಮುಂದೆ ಇಡ್ತೀವಿ. ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ, ಆರ್ಥಿಕವಾಗಿ ಆಗಿರ್ಬೋದು, ಆಮೇಲೆ ರಾಜಕೀಯವಾಗಿ ಆಗಿರ್ಬೋದು, ಇದಕ್ಕೆಲ್ಲ ಒಂದು ವಿಶೇಷವಾದಂಥ ಪ್ಯಾಕೇಜ್ ಮಾಡ್ಬೇಕನ್ನೋ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು. ಇಡೀ ನಮ್ಮ ಸಮಾಜ ನಾವೇನಂದರೆ ಇವತ್ತೇನಂದರೆ ಒಗ್ಗಟ್ಟಿಗೆ ಬೆಲೆ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮುಂದೆ ನಾವು ನಮ್ಮ ಪ್ರಶ್ನೆಗಳನ್ನು ಹಾಕಿ ನಮಗೇನು ಸಹಾಯ ಮಾಡ್ತೀರ, ನಾವು ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದೀವಿ ಇಡೀ ನಮ್ಮ ದೇಶಕ್ಕೆಲ್ಲ. ಇದು ವಿದೇಶದಲ್ಲಿ ನಮಗೆ ಏನೋ ಒಂದು ಡಿಮಾಂಡ್ ಇದೆ. ಏನಂದರೆ ಇವತ್ತು ನಾವು ಒಂದು ಮೂರ್ತಿಯನ್ನು ಇವತ್ತು ಎಲ್ಲ ನಿಮಗೆ ಗೊತ್ತಿರೋ ಹಾಗೆ ನಾವು ಹೇಳ್ತೀವಿ, ನಾವಿವತ್ತು ಶಿವ ಹೀಗಿದ್ದಾನೆ, ಆಂಜನೇಯ ಹೀಗಿದ್ದಾನೆ, ಗಣೇಶ ಹೀಗಿದ್ದಾರೆ. ನಾವಂದರೆ ಇದು ನಮ್ಮ ಒಂದು ಇದರಿಂದ ಇದು ಆಕಾರವನ್ನು ಮಾಡಿಕೊಟ್ಟವ್ರು ನಾವು ಇವತ್ತು. ಆದರೆ ನಮಗೆ ಇವತ್ತು ಕಷ್ಟ ಆಗಿದೆ ಜೀವನ. ಇಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನಮಗೆ ಒಂದೇ ಟೈಮಲ್ಲಿ ಆಗಲ್ಲ, ಸಾಧ್ಯವಾದಷ್ಟು ತಿಳುವಳಿಕೊಂಡು ಸರ್ಕಾರ ಮುಂದಿಟ್ಟು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನ ನಮ್ಮ ಜನಗಳಿಗೆ ತಲುಪುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಈಶ್ವರಾಚಾರ್ಯ ಅವರೇ, ಈ ರಾಜಕೀಯ ಪ್ರಾತಿನಿಧ್ಯ ನಿಮ್ಮ ಜನಾಂಗದಲ್ಲಿ ಇಲ್ಲ. ಈ ನಂಜುಂಡಿಯವರಿದ್ದರು, ಆಮೇಲೆ ರಘು ಆಚಾರ್ಯವರಿದ್ದರು, ಆಮೇಲೆ ಯಾರೂ ಇಲ್ಲ. ಈಗ ಅದಕ್ಕೆ ತಾವೇನೋ ಹೋರಾಟ ಮಾಡ್ತೀರಾ? ಕೇಳಿಸ್ತಾ ಸರ್? ಕೇಳಿಸ್ತಾ? ಏನೋ ಪ್ರಾಬ್ಲಮ್ ಆಯ್ತು ಅಂತ ಕಾಣಿಸ್ತದೆ. ತಾವು ಹೇಳಿದ್ರಿ ಸರ್ ಇದಕ್ಕೆ. ಈಗ ನಾನು ಹೇಳೋದಂದ್ರೆ ನಮ್ಮಲ್ಲಿ ಏನಾಯಿತು ಅಂದರೆ ಎಲ್ಲ ಸರಿ, ನಮ್ಮಲ್ಲಿ ರಾಜಕೀಯ ಪ್ರಾಧಾನ್ಯತೆ ಸರ್ಕಾರ ಯಾವುದೇ ಆದ್ರೂ ಜನಸಂಖ್ಯೆ ಆಧಾರದ ಮೇಲೆ ಹೋಗ್ತಾರೆ. ಈ ಆಚಾರ ಇಷ್ಟು ಜನ ಇರೋದು, ಯಾವುದೇ ಒಂದು ನಮ್ಮಲ್ಲಿ ಯಾಕೆ ರಾಜಕೀಯವಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ಯಾವುದೇ ಒಂದು MLA ಅಥವಾ ಒಂದು ಕಾರ್ಪೊರೇಷನ್ ನಿಲ್ಕೋಬೇಕಾದ್ರೆ ಇವ್ರು ಎಷ್ಟಿದ್ದಾರೆ ವಿಶ್ವಕರ್ಮರು ಅಂತ ಲೆಕ್ಕ ಮಾಡ್ತಾರೆ. ಅದರಲ್ಲಿ ನಾವು ಏನಾರ ಇದು ನೋಡಿದಾಗ ಬೆರಳಿಗೆ ಇದ್ದಾರೆ, ಇವ್ರಿಗೆ ಯಾಕೆ ಸೀಟು, ಇವರು ಆರ್ಥಿಕವಾಗಿ ಸಬಲರಿಲ್ಲ, ಈ ಥರ ಎಲ್ಲ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಅಷ್ಟೇ ಅವರವರ ಪಕ್ಷದ ಲೆಕ್ಕಾಚಾರಗಳನ್ನೇ ಯೋಚನೆ ಮಾಡ್ತಾರೆ ಅವರು. ವಿಶ್ವಕರ್ಮರಾದ್ರೆ ಇದಿದೆಯಾ ಇದೆಯಾ ಅಂತ. ಆದರೆ ಅದರಲ್ಲೂ ಕೂಡ ನಾವು OBCಯಲ್ಲಿ ನಾವು ಬಂದರೂ ಕೂಡ ಅದರಲ್ಲೂ ಕೂಡ ಮೇಲ್ವರ್ಗದ OBCಗಳು ಇದ್ದಾದರೆ ನಮ್ಮನ್ನು ತಿಳ್ಕೊಂಡು ಬರ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲಿ ನಾವೇನೋ ಆಗ್ತದೆ, ಪ್ರತ್ಯೇಕ ನಮಗೆ ಒಳ ಮೀಸಲಾತಿಲಿ ವಿಶ್ವಕರ್ಮಕ್ಕೆ ಸಪ್ರೇಟ್ ಕೊಡಿ ಅಂತಲೂ ಕೂಡ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಒಳ ಮೀಸಲಾತಿ ಕೊಟ್ಬಿಡಿ. ನಾವು OBC ಮೇಜರ್ ಇದ್ರಲ್ಲಿ ನಾವು ಓಡಾಡೋಕ್ಕಾಗ್ತಾ ಇಲ್ಲ, ನಮ್ಮ ಕೈಲಿ ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಮಗೆ ಒಳ ಮೀಸಲಾತಿ ಕೊಟ್ಟರೆ ನಾವು ರಾಜಕೀಯವಾಗಿ ನಮ್ಮ ಒಂದು ಆ ಮೀಸಲಾತಿ ಜೊತೆ ಓಟಾಟ ಮಾಡಿ ಒಂದು ರಾಜಕೀಯವಾಗಿ ಪ್ರಾಧಾನ್ಯ ಬಿಡೋದು. ಇವತ್ತವರೆಗೂ ನಮಗೊಂದು MLA ಇಲ್ಲ. ಯಾಕೆ ಕೊಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅಂದ್ರೆ ಮಾಡಬೇಕು, ಇದು ಎಲೆಕ್ಷನ್ ಆಗಲ್ಲ. ಯಾಕೆ ಅಂದ್ರೆ ಈ ಜಾತಿ ವ್ಯವಸ್ಥೆ. ಎಲ್ಲರೂ ಕೂಡ ಅವ್ರವ್ರ ಪಕ್ಷದ ಇವ್ರ ಜನಸಂಖ್ಯೆ ಕಮ್ಮಿ ಇದೆ, ಅದಕ್ಕೆ ಯಾರು ಕೂಡ ಇನ್ನು ಮುಂದೆ ಬರ್ತಾ ಇಲ್ಲ.
ಯಾರೇ ಹೋರಾಟ ಮಾಡಿ ಅದಕ್ಕೆ ನಾವು ಕೇಳ್ಕೊಳ್ಳೋದು, ಈಗ ಒಂದು 2 MLC ಏನೋ ಮಾಡಿದ್ದಾರೆ ಅಷ್ಟೇ ಹೋರಾಟದ ಮೇಲೆ. ಅದು ಮುಂದಿನಗಳಲ್ಲಿ ಈ MLC ಕೊಡೋದಕ್ಕೂ ಕೂಡ ನಾವು ಎಲ್ಲ ರಾಜಕೀಯ ಪಕ್ಷಗಳು ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನು ಗಣನೆಗೆ ತಗೊಳ್ಳಿ. ಮತ್ತು ಯಾವ್ದಾರು ಈಗ ಪಕ್ಷಗಳಲ್ಲಿ ಜಾತಿನೇ ಏನಿರಬೇಕು ಅಂತ ಏನಿದೆ, ಒಂದು ಯಾರಿಗಾರ ಒಂದು ಸ್ಥಾನಗಳಲ್ಲಿ ಯಾವ್ದಾರ ತಾಲೂಕುಗಳಲ್ಲಿ ನಾನು ಎಲ್ಲ ಪಕ್ಷಗಳು ಕೇಳ್ಕೊಳ್ಳೋದಿಷ್ಟೇ, ಒಂದು ಸ್ಥಾನವನ್ನು ಕೊಟ್ಟು ಗೆಲ್ಲಿಸಿ. ಅದಕ್ಕೆ ಯಾಕೆ ಜನಸಂಖ್ಯೆನೇ ಲೆಕ್ಕ ಹಾಕ್ತೀರಾ? ನಮ್ಮ ವಿಶ್ವಕರ್ಮ ಕೊಡುಗೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಇಲ್ವಾ? ಆ ಕೊಡುಗೆನ ನೆನ್ಕೊಳ್ಳಿ. ಬರೀ ಯಾಕೆ ಹಣದಲ್ಲಿ ಆರ್ಥಿಕವಾಗಿ ಇದನ್ನೇ ನೋಡ್ತೀರಾ? ಮುಂದಿನ ದಿನಗಳಲ್ಲಿ ಇದು ಹೋರಾಟ ನಾವು ಖಂಡಿತ ಮಾಡ್ತೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೂಡ ನಮಗೂ ಕೂಡ ಎಲ್ಲರೂ ಸರಿಸಮವಾಗಿ ರಾಜಕೀಯ ಪ್ರಾಧಾನ್ಯತೆ ಬೇಕು. ನಮ್ಮ ಒಂದು 16 ಜಿಲ್ಲೆಗಳಲ್ಲೂ ಕೂಡ ನಮ್ಮ MLA ಕೊಡುವಂಥ ಸ್ಥಾನಕ್ಕೆ ನಾವು ಬೇಕು ಅನ್ನೋದನ್ನ ನಾವು ಮುಂದೆ ಹೋರಾಟ ಖಂಡಿತ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಶ್ವರಾಚಾರ್ಯ ಅವರೇ ಹೇಳಿ ಸರ್. ಸರ್, ಈಗ ನಿಗಮಕ್ಕೆ ಕೊಟ್ಟಿರೋ ದುಡ್ಡು ಏನೇನು ಸಾರಲ್ಲ. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ದುಡ್ಡು ಕೊಟ್ಟಿದ್ದಾರಲ್ಲ, ಏನೇನು ಸಾರಲ್ಲ. ಮುಂದೆ ಹೆಚ್ಚಿನ ಅನುದಾನ ಬೇಕು ಅಂತ ಹೋರಾಟ ಮಾಡ್ತೀರಾ? ಹೇಗೆ ಮಾಡ್ಬೇಕು? ಮಾಡದಿದ್ರೆ ಹೇಗೆ? ಕೊಡ್ತಾರ ಅನುದಾನ ಅಂತೂ ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಎಲ್ಲ ಒಂದು ವಿಶ್ವಕರ್ಮರಿಗೆ ಎಲ್ಲಾರ್ಗು ಒಂದು ಅವೇರ್ನೆಸ್ ಬರೋ ರೀತಿ ಮಾಡಿ ಎಲ್ಲ ಹೋರಾಟ ಮಾಡಿ ಅದಕ್ಕ ನಮ್ಮ ವಿಶ್ವಕರ್ಮರಿಗೆ ಏನೇನ್ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ತಗೊಳೋದಕ್ಕೆ ನಾವು ಪೂರ್ಣವಾಗಿ ಕಟಿಬದ್ಧರಾಗಿರ್ತೀವಿ ಸರ್. ಓಕೆ ಸರ್, ತಾವು ಮುಂದೆ ಹೇಳೋದು ಕೊನೆ ಅಪೀಲ್ ಮಾಡೋದಾರ ಏನು ಮಾಡ್ತೀರಾ ಸರ್? ನಾವೇನು ಹೇಳೋದು, ನಮ್ಮ ಸಮಾಜ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಮ್ಮನ್ನು ಒಂದು ಏನಂದರೆ ನಿಮ್ಮ ಮತದಾರ ಪ್ರಭುಗಳೆಲ್ಲರೂ ನಮಗೆ ಓಟಿನ ಮುಖಾಂತರ ಹಾಗೂ ನಾವು ಮುಂದೆ ಬರುವಂಥ ಒಂದು ಸಾಧನೆಯನ್ನು ಮಾಡಬೇಕು ನಮ್ಮ ಎಲ್ಲ ಸಮಾಜದ ವೃತ್ತಿ ಅಂದ್ರೆ ತಾವೆಲ್ಲರೂ ಕೂಡ ನಮ್ಮನ್ನು ಏನು ನಮ್ಮ ಸಿಂಡಿಕೇಟ್ ಏನಿದೆ ಆ ಸಿಂಡಿಕೇಟ್ ಎಲ್ಲರನ್ನೂ ಕೂಡ ನಿಮ್ಮ ಮತಗಳ ಮೂಲಕ ಹೆಚ್ಚಿನ ಇದರಲ್ಲಿ ನಮ್ಮನ್ನು ಆರಿಸಿ ತರಬೇಕು. ಅದು ತಾವು ಓಟನ್ನು ಕಾಸ್ಟ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇನ್ನೂ ಮಾಡುವಂಥ ಸಾಧನೆ ಭಾಳ ಇದೆ. ಅದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯ ಇರಬೇಕು. ಸಹಕಾರ ಅಂದರೆ ಅದು ಓಟಿನ ಮುಖಾಂತರ ನಮಗೆ ನಮ್ಮ ಓಟ್ ಕಾಸ್ಟ್ ಮಾಡೋ ಮುಖಾಂತರ ಮಾಡಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ಸೇವೆಯನ್ನು ಮಾಡಲಿಕ್ಕೆ ಸಿದ್ಧ ಇದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಸಮಾಜ ಬಾಂಧವರಿಗೆ ತಾವು 25ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಓಟನ್ನು ಚಲಾಯಿಸಬಹುದು. ಹೇಗಾದರೂ ಇಲ್ಲಿ ಶೇಷಾದ್ರಿಪುರಮದಲ್ಲಿ ಇರೋದ್ರಿಂದ ಆ ಸಮಾಜದಲ್ಲೇ ವೋಟಿಂಗ್ ಇರೋದ್ರಿಂದ ತಾವು 9ರಿಂದ 4 ಗಂಟೆವರೆಗೆ ಬಂದು ನೀವು ನಮ್ಮ ಸಿಂಡಿಕೇಟ್ ಯಾರು ಉಮೇಶು ಅಥವಾ ಈಶ್ವರಾಚಾರ್ಯ ಮತ್ತು ಬಾಬು ಪತ್ತಾರ್ ಸಿಂಡಿಕೇಟ್ ಏನು ಮಾಡ್ಕೊಂಡಿದ್ವಿ, ಇದರಲ್ಲಿ ತಾವೆಲ್ಲರೂ ಕೂಡ ಆ ಸಿಂಡಿಕೇಟಲ್ಲಿ ಪುರುಷರಿಗೆ 8 ಮತವನ್ನು ಕೊಡಬೇಕು, ಮಹಿಳೆಯರಲ್ಲಿ 4 ಮತವನ್ನು ಕೊಟ್ಟು ವಿಜೃಂಭಣೆಯಿಂದ ಆರಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ತಾವು ಸರ್? ನಾನು ಕೇಳ್ಕೊಳ್ಳೋದಿಷ್ಟೇ, ವಿಶ್ವಕರ್ಮ ಎಲ್ಲ ಕುಲ ಬಾಂಧವರೇ, ದಯವಿಟ್ಟು ಅವತ್ತು ಭಾನುವಾರ ಮರಿಬೇಡಿ. ನಮಗೇನೋ ರಜಾ ಸಿಗುತ್ತೆ, ಒಂದಿನ ಟ್ರಿಪ್ ಹೋಗ್ಬಿಡೋಣ ಅನ್ನೋದನ್ನು ದಯವಿಟ್ಟು ಮರೆತುಬಿಡಿ. ಇವತ್ತು ನಾವು ನಿಮ್ಮಗಳೆಲ್ಲ ನಾವು ಒಂದು ಆಶಾ ಕಿರಣದ ಮೇಲೆ ನಾವು ನಿಂತಿದ್ದೀವಿ. ನೀವು ಕೊಟ್ಟಂಥ ಪ್ರೋತ್ಸಾಹದ ಮೇಲೆ, ಯಾಕೆ ಇವತ್ತು 5900 ಮತಗಳು ಬೆಂಗಳೂರಿನಲ್ಲಿದೆ. ನೀವೆಲ್ಲರೂ ಕೂಡ ಅವತ್ತು ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅತ್ಯಂತ ಬಹುಮತಗಳಿಂದ ನಮ್ಮನ್ನೆಲ್ಲ ಗೆಲ್ಲಿಸ್ಕೊಟ್ರೆ ನಾವು ನಿಮ್ಮ ಸೇವೆಗೆ 5 ವರ್ಷ ಸದಾ ಸಿದ್ಧರೇ ಇರ್ತೀವಿ. ಏನೋ ಬಿಡು, ನಂದೊಂದು ಓಟಿದೆ, ಯಾರೋ ಆಗ್ತಾರೆ, ಏನೋ ಮಾಡೋದು ಬೇಡ ಅನ್ನೋದನ್ನು ದಯವಿಟ್ಟು ನೀವು ಅದನ್ನೆಲ್ಲ ಮತದ ಕಡೆಗಣಿಸ್ಬೇಡಿ. ಇವತ್ತು ಎಲ್ಲ ಒಂದೊಂದು ಮತನೂ ಕೂಡ ನಮಗೆ ಒಂದು ಮುಖ್ಯವಾಗಿದೆ. ಯಾಕೆಂದರೆ ನಾನು ಯಾರನ್ನೂ ಅಪೋಸ್ ಮಾಡೋದು ಹೋದಲ್ಲ, ಎಲ್ಲರೂ ಕೂಡ ನಾವು ಒಂದು ಫ್ರೆಂಡ್ಲಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀವಿ, ಎಲ್ಲರೂ ಕೂಡ ನಮ್ಮವರನ್ನೇ. ಆದರೆ ನೀವು ಕೊಟ್ಟಂಥ ಮತಗಳ ಅಂತರದಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಅದರಿಂದ ಭಾರೀ ಅಂತರದಿಂದ ನಮ್ಮ ಸಿಂಡಿಕೇಟ್ನ ಗೆಲ್ಲಿಸ್ಕೊಡಿ. ನಾವು ನಿಮ್ಮ ಜೊತೆಲಿ 5 ಜೊತೆ ಕೈ ಜೋಡಿಸ್ತೀವಿ. ನಿಮ್ಮದು ಯಾವುದೇ ನಿಮ್ಮ ಸಂದರ್ಭದ ಸಮಾಜದ ಜೊತೆ ನಾವು ನಿಲ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀವಿ. ಈಗಾಗಲೇ ಬಾಬು ಪತ್ತಾರ್ ಹೇಳ್ದಂಗೆ ನಮ್ಮ 8 ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳ ಕಣದಲ್ಲಿ 4 ಅಭ್ಯರ್ಥಿಗಳನ್ನು ನಾವು ಸೀರಿಯಲ್ ನಂಬರ್ ಪ್ರಕಾರ ನಿಮಗೆ ಕೊಟ್ಟಿರ್ತೀವಿ. ಅವರೆಲ್ಲರೂ ಕೂಡ ನೀವು ಜಯಶೀಲರಾಗಿ ಮಾಡಿ ನಮ್ಮ ಈ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ತಾನು ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯನ್ನು ಮಾಡ್ಕೊಳ್ತೀನಿ. ಈಶ್ವರಾಚಾರ್ಯ, ತಾವು ದಯವಿಟ್ಟು ನಮ್ಮ ಎಲ್ಲಾ ವಿಶ್ವಕರ್ಮ ಬಾಂಧವರಲ್ಲಿ ಕೇಳೋದು, ಯಾರ್ಯಾರ್ದು ಇಲ್ಲಿ ಓಟ್ ಇದೆ, ಯಾರ್ಯಾರ ಸದಸ್ಯತ್ವ ಇದೆ, ಯಾರು ಮಿಸ್ ಮಾಡಿದಿರ ಬಂದು ಓಟ್ ಹಾಕಿ ನಮ್ಮನ್ನ ಮುಂದಿನ ಸೇವೆಗೆ ಅನುವು ಮಾಡಿಕೊಡ್ಬೇಕು. ಸದಾ 5 ವರ್ಷಗಳ ಕಾಲ ನಿಮ್ಮ ಸೇವೆಗೆ ನಾವು ಸಿದ್ಧವಾಗಿರ್ತೀವಿ ಅಂತೇಳಿ ನಾವು ಭಗವಂತ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ ನಮ್ಮನ್ನ ಅತಿ ಹೆಚ್ಚಿನ ಮತಗಳಿಂದ ಜಯಶೀಲರಾಗಿ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಅಷ್ಟೇ. ಇದುವರೆಗೂ ಈ ಚುನಾವಣೆ ಸಂಬಂಧಪಟ್ಟಂಗೆ ನಮ್ಮ ಈಶ್ವರಾಚಾರ್ಯ ಅವರು, ಬಾಬು ಪತ್ತಾರ್ ಅವರು
ಉಮೇಶ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮೆಲ್ಲ ಬೇಡಿಕೆನ ಏನೇನು ಆಗಬೇಕು ಏನು ಎತ್ತ ಅಂತ ತಿಳಿಸಿದ್ದೀರಿ. ತಮಗೆ ಧನ್ಯವಾದಗಳು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.